ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ e ಪವರ್ t sin t by t ನ ಯಾವ ಥರ ಮಾಡಬೇಕು ಅಂದರೆ ಫಸ್ಟ್ ಎಫ್ ಆಫ್ ಟಿ ಅಂತ sin t ತಗೋಬೇಕು. ಎಲ್ ಆಫ್ ಎಫ್ ಆಫ್ ಟಿ ಅಂದರೆ ಎಲ್ ಆಫ್ sin t. ಎಲ್ ಆಫ್ ಎಫ್ ಆಫ್ ಟಿ ಹಂಗೆ ಇರಲಿ. ಎಲ್ ಆಫ್ sin t ಅಂದರೆ 1/s² ಪ್ಲಸ್ 1. ಇಲ್ಲಿ ಡಿವೈಡ್ ಬೈ ಟಿ ಮಾಡಿದ್ರೆ ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಎಸ್ ಟು ಇನ್ಫಿನಿಟಿ 1/s² ಪ್ಲಸ್ 1 ds. ಇದ್ರದ್ದು ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಈ ಫಾರ್ಮುಲಾ ಇಂಟೆಗ್ರಲ್ ಆಫ್ a/s² ಪ್ಲಸ್ a² ds ಅಂದರೆ tan ಇನ್ವರ್ಸ್ ಆಫ್ s/a. ಇಲ್ಲಿ a ಜಾಗದಲ್ಲಿ 1 ಇದೆ, 1/s² ಪ್ಲಸ್ 1² ಅಂತ ಅದು 1. ಅದಕ್ಕೆ ಇಂಟಿಗ್ರೇಷನ್ ಬಂದು tan ಇನ್ವರ್ಸ್ ಆಫ್ s/1. ಈಗ ಲಿಮಿಟ್ ಬರ್ಕೋಬೇಕು. tan ಇನ್ವರ್ಸ್ ಎಸ್ ಜಾಗದಲ್ಲಿ ಇನ್ಫಿನಿಟಿ ಆಗಿದೆ, ಅವಾಗ ಇನ್ಫಿನಿಟಿ ಆಗುತ್ತೆ. ಎಸ್ ಜಾಗದಲ್ಲಿ ಎಸ್ ಆಗಿದ್ರೆ s/1 ಅಂದರೆ ಎಸ್ ಆಗುತ್ತೆ. tan ಇನ್ವರ್ಸ್ ಇನ್ಫಿನಿಟಿ ಅಂದರೆ 5/2 ಜ್ಞಾಪಕ ಇಟ್ಕೊಳ್ಳಿ. 5/2 ಮೈನಸ್ tan ಇನ್ವರ್ಸ್ ಎಸ್ ಅಂದರೆ cot ಇನ್ವರ್ಸ್. ಇದು ಮಾಡಿರೋದು ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಬೈ ಟಿ. ಇಲ್ಲಿ ಎಫ್ ಆಫ್ ಟಿ ಅಂದ್ರೇನು sin t ಅಂದರೆ sin t ಬೈ ಟಿ. ಈಗ ಸೇರಿಸ್ಬೇಕಾಗಿರೋದು e ಪವರ್ ಟಿ. ಇಲ್ಲಿ ನೋಡಿ, ಲ್ಯಾಪ್ಲಾಸ್ ಆಫ್ e ಪವರ್ ಟಿ ಒಳಗಡೆ ಸೇರಿಸ್ಬೇಕು ಅಂದರೆ ರೈಟಲ್ಲಿ ರೈಟ್ ಹ್ಯಾಂಡ್ ಕಂಪ್ಲೀಟ್ ಹೆಂಗಿದೆ ಅಂತ ಬರ್ಕೊಂಡು s3 ಪ್ಲಸ್ ಬೈ s ಮೈನಸ್ 1 ಅಂತ ಬರ್ಕೋಬೇಕು. ಅವಾಗ ಏನಾಗುತ್ತೆ, ಕಾಟ್ ಇನ್ವರ್ಸ್ ಆಫ್ ಎಸ್ ಮೈನಸ್ 1 ಆಗುತ್ತೆ ಅಷ್ಟೇ. ಈ ಪವರ್ ಸೇರಿಸ್ಬೇಕು ಅಂದರೆ s3 ಪ್ಲಸ್ ಬೈ s ಮೈನಸ್ ಎ. ಮಲ್ಟಿಪ್ಲೈ ಬೈ ಟಿ ಮಾಡಬೇಕು ಅಂದರೆ ಮೈನಸ್ ಡಿ ಬೈ ಡಿ ಎಸ್. ಡಿವೈಡ್ ಬೈ ಟಿ ಮಾಡಬೇಕಂದ್ರೆ ಇಂಟಿಗ್ರೇಟ್. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಈಗ ಈ ಪವರ್ ಮತ್ತು ಡಿವೈಡ್ ಬೈ ಟಿ ಇದ್ದರೆ ಫಸ್ಟು ಡಿವೈಡ್ ಬೈ ಟಿ ಮಾಡಿ ಆಮೇಲೆ ಈ ಪವರ್ ಮಾಡಿ. ಈ ಪವರ್ ಲಾಸ್ಟಲ್ಲಿ ಮಾಡಿ. ನೆಕ್ಸ್ಟ್ ಕ್ವಶನ್. Find the Laplace transform of ಈ ಥರ ಕೇಳ್ತಾರೆ ನೋಡಿ. ಇದನ್ನ ಹೆಂಗೆ ಮಾಡಬೇಕು? ಲ್ಯಾಪ್ಲಾಸ್ ಆಫ್ 1 ಅಂದರೆ 1/s. ಲ್ಯಾಪ್ಲಾಸ್ ಆಫ್ e ಪವರ್ a t ಅಂದರೆ ಇಲ್ಲಿ s ಮೈನಸ್ ಎ ಅಂದರೆ s ಮೈನಸ್ ಆಫ್ ಮೈನಸ್ 1 s ಪ್ಲಸ್ 1. ಈಗ ಡಿವೈಡ್ ಬೈ ಟಿ ಮಾಡಬೇಕು. ಡಿವೈಡ್ ಬೈ ಟಿ ಮಾಡಿದ್ರೆ ಹೊರಗಡೆ ಇಂಟಿಗ್ರೇಟ್ ಮಾಡಿ. ನೋಡಿ, ಇದ್ರದ್ದು ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಇಷ್ಟು ಇಂಟಿಗ್ರೇಷನ್ ಫಾರ್ಮುಲಾ ಯೂಸ್ ಮಾಡಬೇಕು ನಾವು. ಇಂಟೆಗ್ರಲ್ ಆಫ್ 1/s ಬಂದರೆ ಲಾಗ್ ಎಸ್. ಇಂಟೆಗ್ರಲ್ ಆಫ್ 1/s ಪ್ಲಸ್ ಏನಿರೋದು 1. 1/s ಪ್ಲಸ್ 1 ಡಿ ಎಸ್ ಇದ್ರೆ ಲಾಗ್ ಆಫ್ ಎಸ್ ಪ್ಲಸ್ 1. ಇಲ್ಲಿ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಬೈ ಟಿ ಇಸ್ ಈಕ್ವಲ್ ಟು ಇದಕ್ಕೆ ಇಂಟಿಗ್ರೇಷನ್ ಲಾಗ್ ಎಸ್, ಇದಕ್ಕೆ ಇಂಟಿಗ್ರೇಷನ್ ಲಾಗ್ ಆಫ್ ಎಸ್ ಪ್ಲಸ್ 1. ಲಿಮಿಟ್ s tends to infinity, s to infinity. Log of s by s plus 1 s to infinity. The upper limit minus lower limit.
ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಲಾಗ ಇಲ್ಲಿ ಮೇಲ್ಗಡೆನೂ ಡಿವೈಡೆಡ್ ಬೈ ಎಸ್ ಮಾಡ್ಕೊಳ್ಳಿ, ಇಲ್ಲೂ ಡಿವೈಡ್ ಬೈ ಎಸ್ ಮಾಡ್ಕೊಳ್ಳಿ. ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಇರುತ್ತಲ್ಲ, ಲಾಗ್ ಒಳಗಡೆ ಆ ಥರ ಮಾಡ್ಕೊಳ್ಳಿ. ಎಸ್ ಸ್ಕ್ವೇರ್ ಇದ್ರೆ ಡಿವೈಡ್ ಬೈ ಎಸ್ ಸ್ಕ್ವೇರ್ ಎಲ್ಲ ಟರ್ಮು, ಎಸ್ ಇದ್ರೆ ಡಿವೈಡ್ ಬೈ ಎಸ್. ಇದು ಹೆಂಗಿದೆ ಹಂಗೆ ಬರ್ಕೋಬೇಕು. ಮೈನಸ್ ಲಾಗ್ ಆಫ್ ಎಸ್ ಬೈ ಎಸ್ ಪ್ಲಸ್. ಇಲ್ಲಿ ಲಿಮಿಟ್ ಎಸ್ ಟೆನ್ಸ್ ಟು ಇನ್ಫಿನಿಟಿ ಇದೇನಾಗುತ್ತೆ, ಲಾಗ್ ಎಸ್ ಬೈ ಎಸ್ ಅಂದರೆ 1, ಇದು 1 + 1 ಬೈ ಎಸ್ ಆಗುತ್ತೆ. ನೋಡಿ 1 ಪ್ಲಸ್ ಇದು ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ 0, 1 + 0 = 1, 1/1 ಅಂದರೆ 1, ಲಾಗ್ 1 ಮೈನಸ್ ಲಾಗ್ ಆಫ್ ಎಸ್ ಬೈ ಎಸ್ ಪ್ಲಸ್ 1 ಅಂತ. ಆನ್ಸರ್ ಬಂದು 0 ಮೈನಸ್ ಲಾಗ್ ಆಫ್ ಎಸ್ ಬೈ ಎಸ್ ಪ್ಲಸ್ 1 ಅಷ್ಟೇ. ಇಲ್ಲಿ ನಿಮ್ಗೆ ಏನು ಡೌಟ್ ಬರುತ್ತೆ ಅಂದರೆ, ಈ ಪವರ್ ಬಂದರೆ ಎ ಪವರ್ ಟಿ ಮಲ್ಟಿಪ್ಲೈ ಆಗಿದ್ರೆ ಇಲ್ಲಿ 1 - ಅಂತ ಇದ್ರೆ ಅದಕ್ಕೆ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ. ಈ ಪವರ್ ಟಿ ಮಲ್ಟಿಪ್ಲೈ ಎಕ್ಸಾಂಪಲ್ ನಾನು ಹೇಳ್ತಾರೆ ಡೀಟರ್, ಇದು ಬೇರೆ ಥರ ಇದೆ. ಈ ಪವರ್ ಟಿ ಸೈನ್ ಟಿಗೆ ಇಲ್ಲಾಂದರೆ ಕಾಸ್ಟಿಗೆ ಮಲ್ಟಿಪ್ಲೈ ಇದ್ದರೆ ಫಸ್ಟ್ ಕಾಸ್ಟಿ ತೊಗೊಂಡು ಆಮೇಲೆ ಇದು ಮಾಡ್ಕೋಬೇಕು. ಈ ಪವರ್ ಟಿ ಯಾವುದಕ್ಕೆ ಮಲ್ಟಿಪ್ಲೈ ಇದ್ರು ಇದು ಸಪ್ರೇಟ್ ಇರೋದಲ್ವ, ಅದಕ್ಕೆ ಇದನ್ನೇ ಫುಲ್ನೇ ಎಫ್ ಆಫ್ ಟಿ ತೊಗೊಂಡು ಆಮೇಲೆ ಡಿವೈಡ್ ಬೈ ಟಿ ಮಾಡಬೇಕು. 1 - ಆಫ್ ಈ ಪವರ್ ಟಿ ಆ ಥರ ಬಂದರೆ ಈ ಥರ ಮಾಡಬೇಕು. ಈ 1 - ಇಲ್ಲ ಅಂದಿದ್ರೆ ಎಕ್ಸಾಂಪಲ್ ಈ ಪವರ್ ಮೈನಸ್ ಟಿ ಸೈನ್ ಟಿ ಬೈ ಟಿ ಇದ್ದರೆ ಫಸ್ಟ್ ಸೈನ್ ಟಿ ತೊಗೊಂಡು ಲ್ಯಾಪ್ಲಸ್ ಮಾಡಿ ಆಮೇಲೆ ಡಿವೈಡ್ ಬೈ ಟಿ ಮಾಡಿ ಆಮೇಲೆ ಈ ಪವರ್ ಮೈನಸ್ ಟಿ ಸೇರಿಸ್ಬೇಕು. ನೆಕ್ಸ್ಟ್ ಕ್ವಶನ್, find the Laplace transform. ನೋಡಿ ಇದನ್ನ ಹೆಂಗೆ ಮಾಡಬೇಕು. ಫಸ್ಟ್ ಇದನ್ನ ಎಫ್ ಆಫ್ ಟಿ ಅಂತ ಇದು ತಗೊಳ್ಳಿ, ಆಮೇಲೆ ಡಿವೈಡ್ ಬೈ ಟಿ ಮಾಡಿ. ಈಗ ಲ್ಯಾಪ್ಲಾಸ್ ಅಪ್ಲೈ ಮಾಡ್ಕೊಳ್ಳಿ. ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಅಂದರೆ ಲ್ಯಾಪ್ಲಾಸ್ ಆಫ್ 1 ಇದಕ್ಕೆ 1/s, ಇದಕ್ಕೆ 1/s ಪ್ಲಸ್ ಎ. ಜ್ಞಾಪಕ ಇಟ್ಕೊಳ್ಳಿ. ಲ್ಯಾಪ್ಲಾಸ್ ಆಫ್ 1 is 1/s, ಲ್ಯಾಪ್ಲಾಸ್ ಆಫ್ e power minus 8 is 1/s ಪ್ಲಸ್ ಎ. ಇಲ್ಲಿ ಡಿವೈಡ್ ಬೈ ಟಿ ಮಾಡಬೇಕು. ಡಿವೈಡ್ ಬೈ ಟಿ ಮಾಡಿದ್ರೆ ರೈಟಲ್ಲಿ ಇಂಟಿಗ್ರೇಷನ್. ನೋಡಿ ಇದ್ರದ್ದು ಇಂಟಿಗ್ರೇಷನ್ ಬಂದು log s minus log of s plus ಲಿಮಿಟ್ ಬಂದು s to ಇನ್ಫಿನಿಟಿ. ಏನಾಗುತ್ತೆ, log of s by s plus a ಆಗುತ್ತೆ. s to ಇನ್ಫಿನಿಟಿ ಲಿಮಿಟ್ ಅಪ್ಲೈ ಮಾಡಬೇಕು. upper limit minus lower limit. ಈಗ upper limit ಅಪ್ಲೈ ಮಾಡೋದು ಯಾವ ಥರ ನೀಟಾಗಿ s by s
ಎಸ್ ಬೈ ಎಸ್ ಪ್ಲಸ್ ಎ ಬೈ ಎಸ್. ಇಲ್ಲಿ ಎಕ್ಸಾಕ್ಟಲ್ಲಿ ಎಸ್ ಅಂದರೆ ಹೆಂಗಿದೆ ಹಂಗೆ ಇರುತ್ತೆ. ಆಗ 1 ಪ್ಲಸ್ ಎ ಬೈ ಎಸ್ ಹೆಂಗಿದೆ ಹಂಗೆ ಇರುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡಿ, ಇದನ್ನ ಸ್ಟಾರ್ಟಿಂಗೇ ಅಪ್ಲೈ ಮಾಡ್ಕೊಳ್ಳಿ, ಇದನ್ನ ಆಮೇಲೆ ಇನ್ಫಿನಿಟಿ ಹಾಕಿದ್ರೆ ಲಾಗ್ 1 ಬರುತ್ತೆ. ನಂತರ 0 ಮೈನಸ್ ಲಾಗ್ ಎಸ್ ಬೈ ಎಸ್ ಪ್ಲಸ್ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡ್ತೀನಿ. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್, ಸಾರಿ ಆ ಥರ ಈ ಥರ ಇವ್ಯಾಲ್ಯೂಯೇಟ್ ಅಂತ ಇವ್ಯಾಲ್ಯೂಯೇಟ್ 0 to infinity cos 60 minus cos 40 divided by t dt using Laplace transform. ಸ್ಟಾರ್ಟ್ ಮಾಡೋದು ಯಾವ ಥರ ನೋಡಿ ಸೊಲ್ಯೂಷನ್. ಫಸ್ಟ್ ಇದರಲ್ಲಿ ನೀವೇನು ಮಾಡಬೇಕು, ಇಷ್ಟಕ್ಕೆ ಲ್ಯಾಪ್ಲೇಸ್ ಫೈಂಡ್ ಮಾಡಬೇಕು. ಇದು ಇಂಟಿಗ್ರೇಷನ್ನ ನೆಗ್ಲೆಕ್ಟ್ ಮಾಡಬೇಕು. ಫಸ್ಟ್ ಏನು ಮಾಡಿ, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಈ ಥರ ಬರ್ಕೊಳ್ಳಿ, ಕಾಸ್ 60 ಮೈನಸ್ ಕಾಸ್ 40. ಆಮೇಲೆ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಂದರೆ 36, ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 60 ಡಿವೈಡ್ ಬೈ ಟಿ ಮಾಡಬೇಕು. ಡಿವೈಡ್ ಬೈ ಟಿ ಮಾಡಿದ್ರೆ ಇಲ್ಲಿ ಇಂಟಿಗ್ರೇಟ್ ಮಾಡಬೇಕು. ನೋಡಿ ಇಂಟಿಗ್ರೇಷನ್ 1/2 ನೀಟಾಗಿ ನೋಡ್ಕೊಳ್ಳಿ. ಅದು ಲ್ಯಾಪ್ಲಾಸ್ ಆಫ್ ಬರೀ ಇದು ಇಂಟೆಗ್ರಲ್ 0 to infinity ಇರೋದು ರಿವಿಷನ್ ಆಗುತ್ತೆ ನೋಡ್ಕೊಳ್ಳಿ. ಇದು ಎಸ್ ಟು ಇನ್ಫಿನಿಟಿ 1/2 ಲಾಸ್ಟ್ ಪ್ರಾಬ್ಲಮ್. ಇದು 1/2 ಲಾಗ್ ಸ್ವಲ್ಪ ಚೇಂಜಸ್ ಇದೆ ಲಾಸ್ಟಲ್ಲಿ ನೋಡಿ. 1/2 ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎಲ್. ಲಿಮಿಟ್ ಹಾಕಿ ಎಷ್ಟು ಇನ್ಫಿನಿಟಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ. ನೋಡ್ಕೊಳ್ಳಿ, ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ನೀಟಾಗಿ. ಲಾಗ ಫಸ್ಟ್ ಲಿಮಿಟ್ ಅಪ್ಲೈ ಮಾಡಿ, ಅಪ್ಪರ್ ಲಿಮಿಟ್. ಫಸ್ಟ್ ಲ್ಯಾಪ್ಲಾಸ್ ಫೈಂಡ್ ಮಾಡ್ಕೊಳ್ಳಿ ನೀಟಾಗಿ. ಏನು ಮಾಡಬೇಕು, 1/2 ಇಂಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಹಂಗೆ ಇರಲಿ, ಎಲ್ಲ ಟರ್ಮ್ಗೂ ಡಿವೈಡ್ ಬೈ ಎಸ್ ಸ್ಕ್ವೇರ್ ಮಾಡಿ. ಇಲ್ಲಿ ಎಲ್ಲ ಟರ್ಮು
ಎಲ್ಲ ಟರ್ಮ್ಗೂ ಡಿವೈಡ್ ಬೈ ಎಸ್ ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಿ, ಇದು ಕ್ವಶನ್ 0 to infinity cos 60 minus cos 40 by t ಇದು. ಅದು ಲಾಸ್ಟಲ್ಲಿ ಬರುತ್ತೆ 0 to infinity. ನಾನು ಲ್ಯಾಪ್ಲಾಸ್ ಆಫ್ ಮಾಡ್ತಿರೋದು ನಾವು. ಲ್ಯಾಪ್ಲಾಸಲ್ಲಿ ಡಿವೈಡ್ ಬೈ ಟಿ ಸೇರಿಸಿದ್ರೆ ಇಲ್ಲಿ ಎಷ್ಟು ಇನ್ಫಿನಿಟಿನೇ ಬರೀಬೇಕು, 0 to infinity ಬರೆಯಂಗಿಲ್ಲ. ನೀಟಾಗಿ ನೋಡ್ಕೊಳ್ಳಿ, ಲಾಸ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ. ನೀವು ಬರೀ ಲ್ಯಾಪ್ಲಾಸ್ ಆಫ್ ಇದು ಬಿಟ್ಬಿಡಿ. ಲ್ಯಾಪ್ಲಾಸ್ ಆಫ್ cos 60 minus cos 40 ಡಿವೈಡ್ ಬೈ ಟಿ ಹೆಂಗೆ ಮಾಡ್ತೀರಾ ಅದು ಮಾಡ್ಕೊಳ್ಳಿ ಮೊದಲು. ಹೇಳಿ, 1/2 ಇಂಟು ಲಾಗ 1 + 0. ಕನ್ಫ್ಯೂಷನ್ ಮಾಡ್ಕೋಬೇಡಿ, ನೀಟಾಗಿ ನೋಡ್ಕೊಳ್ಳಿ, ಲಾಸ್ಟಲ್ಲಿ ಇದು ಮಾಡ್ಕೊಳ್ಳಿ. ಹಾಫ್ ಇಂಟು ಇದು ಲಾಗ್ 1 ಆಗುತ್ತೆ. ಲಾಗ್ 1 ಅಂದರೆ 0. ಈ ಮೈನಸ್ನ ಆಚೆ ತಗೋಬೇಕು. ಮೈನಸ್ ಹಾಫ್ ಲಾಗ ಎಸ್ ಸ್ಕ್ವೇರ್ ಪ್ಲಸ್ 36 ಬೈ ಎಸ್ ಸ್ಕ್ವೇರ್ ಪ್ಲಸ್ 16. ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಏನು ಬರುತ್ತೆ, ಲಾಸ್ಟಲ್ಲಿ ಬರ್ತೀವಿ. ಲೆಫ್ಟ್ ಹ್ಯಾಂಡ್ ಇರೋದು ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಬೈ ಟಿ. ಎಫ್ ಆಫ್ ಟಿ ಅಂದರೆ ಏನು, cos 60 minus cos 40 by t. ಲಾಸ್ಟಲ್ಲಿ ಈ ಥರ ಬರ್ತದೆ, cos 60 minus cos 40 by t. ಸರಿನಾ? ಈಗ ಒಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಫಾರ್ಮುಲಾ ಶೀಟಲ್ಲಿ ಬರ್ತನಲ್ಲ, ಅಲ್ಲೇ ಬರುತ್ತೆ. ಲ್ಯಾಪ್ಲಾಸ್ ಆಫ್ phi of t ಅಂತ ಇದ್ರೆ ನಾವೇನಂತ ಬರಿಬೋದು, 0 to infinity e4 minus st phi of t dt ಅಂತ ಬರಿಬೋದು. ಲ್ಯಾಪ್ಲಾಸ್ನ ನಾವು ಇಂಟಿಗ್ರೇಟ್ ಕನ್ವರ್ಟ್ ಮಾಡೋಕ್ಕೆ ಇದು ಫಾರ್ಮುಲಾ. ಏನು ಮಾಡಬೇಕು, ಲ್ಯಾಪ್ಲಾಸ್ ತೆಗಿಬೇಕು ಅಂದರೆ ಲೆಫ್ಟಲ್ಲಿ 0 to infinity ಬರಿಬೇಕು, e4 minus st ಬರಿಬೇಕು. ಆಮೇಲೆ ಇದು ಒಳಗಡೆ ಏನಿರುತ್ತೆ ಇಲ್ಲಿ ಬರ್ಬೋದು, cos 60 minus cos 40 divided by t into dt is equal to half into log of s square plus 36 divided by s square plus 16. ಇಲ್ಲಿ ನೋಡ್ಕೊಳ್ಳಿ, ಲ್ಯಾಪ್ಲಾಸ್ ಆಫ್ ಎನಿ ಫಂಕ್ಷನ್ ಬಂದರೆ 0 to infinity e4 minus st that function into dt ಅಂತ ಬರಿಬೋದು. ಅಂದರೆ ಇದ್ರ ಬದಲು 0 to infinity e4 minus st ಬರ್ತು, ಇದು ಏನಿದೆ ಅದು ಬರ್ಕೊಂಡು ಇಂಟು dt ಬರ್ಕೋಬೋದು. ರೈಟ್ ಹ್ಯಾಂಡ್ ಹಂಗೆ ಇರುತ್ತೆ. ಈಗ ನಮ್ಗೆ ಬೇಕಾಗಿರೋದು ಇದು ಬೇಡ, ಇಷ್ಟು ಮಾತ್ರ ಬೇಕು ನಮಗೆ ಆನ್ಸರ್ ಬರಬೇಕು ಅಂದರೆ. ನಿಜ ಅಲ್ವಾ? ಎಲ್ಲಿದೆ ಕ್ವಶನ್ನು? ಇದಕ್ಕೆ ಆನ್ಸರ್ ಬೇಕು ಅಂದರೆ e4 minus st ತೆಗಿಬೇಕು. e4 minus st ಅಂದರೆ ಇಲ್ಲಿ ವೇರಿಯಬಲ್ ಇಂಟಿಗ್ರಲ್ ಟಿನ ಚೇಂಜ್ ಮಾಡೋಂಗಿಲ್ಲ, ಎಸ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ನಮ್ಗೆ ಇಟ್ಕೊಳ್ಳಿ, ಲೆಸ್ s is equal to 0 ಅಂತ. ಅವಾಗ ಏನಾಗುತ್ತೆ, s 0 ಆಗಿದ್ರೆ e4 0 ಆಗುತ್ತೆ, e4 0 1 ಆಗುತ್ತೆ. ಇಲ್ಲೆಲ್ಲೂ ಎಸ್ ಇಲ್ಲ, ಹೆಂಗಿದೆ ಹಂಗಿರುತ್ತೆ. ಇಲ್ಲಿ ಮಾತ್ರ ಲೆಫ್ಟು ಮತ್ತು ರೈಟಲ್ಲಿ ಎಲ್ಲೆಲ್ಲಿ ಎಸ್ ಇದೆ ಅಲ್ಲಿ 0 ಆಗುತ್ತೆ. ಏನಾಗುತ್ತೆ, integral of 0 to infinity cos 60 minus cos 40 by t ಇಲ್ಲಿ ಎಸ್ ಕ್ಯಾಪಿಟಲ್ 0 ಹಾಕೊಳ್ಳಿ. 1/2 log of 36 by 60. ನೋಡಿ, ರೈಟ್ ಅಲ್ಲಿ 0, ಇಲ್ಲಿ e4 0 ಹಾಕಿದ್ರೆ e4 0 1 ಆಗುತ್ತೆ. 1 into ಹಂಗೆ ಇರುತ್ತೆ. ಇಲ್ಲಿ 0 ಹಾಕಿದ್ರೆ 0 plus 36 0 plus
36/16 ಬರುತ್ತೆ. ಅಷ್ಟೇ ಆನ್ಸರ್. ಥ್ಯಾಂಕ್ ಯು.